ಸ್ನೇಹಿತರೆ, MNS ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಇದೇ ಮೊದಲನೇ ಸಾರಿ ನೀವು ನಮ್ಮ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದ್ರೆ ನಾವು ಮಾಡ್ತಕ್ಕಂಥ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪತ್ತೆ. ಹಾಗೆ ನಮ್ಮ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ಹಲವಾರು ವಿಡಿಯೋಗಳಿದೆ, ಆ ವಿಡಿಯೋಗಳನ್ನೆಲ್ಲ ನೀವು ನೋಡಿ ಅಂತ ಹೇಳ್ತಾ ನಮಸ್ಕಾರ. ದಿನಾಂಕ 12/6/2022 ಹಾಗೂ 13/6/2022 ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಿರುವಂತಹ ಎಪಿಸೋಡ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ. ಕಾರಣ ಇಷ್ಟೇ, ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಆ ವಿವರಣೆಗಳ ಮೇಲೂ ಕೂಡ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಅದೇ ರೀತಿ ಈ ಎಪಿಸೋಡ್ನ ಕೊನೆಗೆ 2 ಪ್ರಶ್ನೆಗಳನ್ನು ಕೊಟ್ಟಿರ್ತೀವಿ. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ರೆ ಆ 2 ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನು ಕೊಡ್ತೀರಾ. ನಿಮ್ಮ ಸರಿ ಉತ್ತರದ ನಿರೀಕ್ಷೆಯಲ್ಲಿ ಕಾರ್ಯಕ್ರಮನ ಪ್ರಾರಂಭ ಮಾಡ್ತಾ ಇದ್ದೀವಿ. ಆಲ್ ದ ಬೆಸ್ಟ್. ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಅಂಡ್ ಡೆವಲಪ್ಮೆಂಟ್ಸ್ UNCTAD ವಿಶ್ವ ಹೂಡಿಕೆ ವರದಿಯ ಪ್ರಕಾರ ಕಳೆದ ಕ್ಯಾಲೆಂಡರ್ ವರ್ಷದಲ್ಲಿ ಅಂದರೆ 2021ರಲ್ಲಿ ವಿದೇಶಿ ನೇರ ಹೂಡಿಕೆ FDI ಅಗ್ರ ಸ್ವೀಕೃತದಾರರಲ್ಲಿ ಭಾರತವು ಯಾವ ಸ್ಥಾನದಲ್ಲಿದೆ? 7ನೇ ಸ್ಥಾನ. ವಿಶ್ವಸಂಸ್ಥೆಯ ವ್ಯಾಪಾರ ಮತ್ತು ಅಭಿವೃದ್ಧಿ ಸಮ್ಮೇಳನ UNCTAD ಪ್ರಕಾರ ದೇಶಕ್ಕೆ FDI ಒಳಹರಿವು ಇಳಿಮುಖವಾಗಿದ್ದರೂ ಕಳೆದ ಕ್ಯಾಲೆಂಡರ್ ವರ್ಷದಲ್ಲಿ ಅಂದರೆ 2021 ವಿದೇಶಿ ನೇರ ಹೂಡಿಕೆಯ ಅಗ್ರ ಸ್ವೀಕೃತದಾರರಲ್ಲಿ ಭಾರತವು 1 ಸ್ಥಾನವನ್ನು ಜಿಗಿದು 7ನೇ ಸ್ಥಾನಕ್ಕೆ ತಲುಪಿದೆ. ಆದರೆ ಇತ್ತೀಚಿನ ವಿಶ್ವ ಹೂಡಿಕೆ ವರದಿಯಲ್ಲಿ UNCTAD ಭಾರತಕ್ಕೆ FDI ಒಳಹರಿವು ಹಿಂದಿನ ವರ್ಷದಲ್ಲಿ $64 ಶತಕೋಟಿ ನಿಂದ 2021ರಲ್ಲಿ $45 ಶತಕೋಟಿ ಗೆ ಕುಸಿದಿದೆ ಎಂದು ಹೇಳಲಾಗಿದೆ. 2021ರಲ್ಲಿ ಭಾರತದಿಂದ ಹೊರಗಿನ FDI ಶೇಕಡಾ 43ರಷ್ಟು ಏರಿಕೆಯಾಗಿ $15.5 ಬಿಲಿಯನ್ ಗೆ ತಲುಪಿದೆ. ಯುನೈಟೆಡ್ ಸ್ಟೇಟ್ಸ್ $367 ಶತಕೋಟಿ FDIನ ಅಗ್ರ ಸ್ವೀಕೃತದಾರರಾಗಿ ಉಳಿದಿದ್ದರೆ ಚೀನಾ $181 ಶತಕೋಟಿ ಮತ್ತು ಹಾಂಗ್ಕಾಂಗ್ $141 ಶತಕೋಟಿ ಸಹ ಕ್ರಮವಾಗಿ 2 ಮತ್ತು 3ನೇ ಸ್ಥಾನವನ್ನು ಉಳಿಸಿಕೊಂಡಿವೆ. 2 is the right answer. List of India's rank in different index 2021-22. World Happiness Report 2022 136th, Finland top. Knight Frank Global House Price Index Q4 2021 51st, Turkey topped. Chainalysis 2021 Cryptocurrency Gains by Country. India ranked 21st in estimated crypto gains in 2021. US topped. World Press Freedom Index 2022. India ranked 150th. Norway topped. World Air Power Index 2022. IAF ranked 3rd. WEF Travel and Tourism Development Index 2021 54th. SBI ಫೌಂಡೇಶನ್ ಯಾವ ಕಂಪನಿಯ ಸಹಭಾಗಿತ್ವದಲ್ಲಿ 1ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಡಿಜಿಟಲ್ ಕಲಿಕಾ ಕಾರ್ಯಕ್ರಮವಾದ ಅಪ್ ಸ್ಕೂಲ್ ಅನ್ನು ಪ್ರಾರಂಭಿಸಿದೆ? ಖಾನ್ ಅಕಾಡೆಮಿ. ಭಾರತದಲ್ಲಿನ ಶೈಕ್ಷಣಿಕ ಲಾಭೋದ್ದೇಶವಿಲ್ಲದ ಖಾನ್ ಅಕಾಡೆಮಿಯ ಸಹಭಾಗಿತ್ವದಲ್ಲಿ SBI ಫೌಂಡೇಶನ್ 1ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಡಿಜಿಟಲ್ ಕಲಿಕಾ ಕಾರ್ಯಕ್ರಮವಾದ ಅಪ್ ಸ್ಕೂಲ್ ಅನ್ನು ಪ್ರಾರಂಭಿಸಿದೆ. ಈ ಕಾರ್ಯಕ್ರಮವು ಇಂಗ್ಲಿಷ್, ಹಿಂದಿ ಮತ್ತು ಕನ್ನಡ ಭಾಷೆಗಳಲ್ಲಿ ಕಲಿಕೆಯ ಅಂತರವನ್ನು ಕಡಿಮೆ ಮಾಡಲು ಮತ್ತು ಅವರ ಪ್ರಸ್ತುತ ಶೈಕ್ಷಣಿಕ ವರ್ಷಕ್ಕೆ ಗಣಿತ ಮತ್ತು ಓದಿನಲ್ಲಿ ಭದ್ರ ಬುನಾದಿಯನ್ನು ನಿರ್ಮಿಸುವ ಗುರಿಯನ್ನು ಹೊಂದಿದೆ. ಆಸಕ್ತ ಅಭ್ಯರ್ಥಿಗಳು ಖಾನ್ ಅಕಾಡೆಮಿಯ ಆನ್ಲೈನ್ ವೆಬ್ಸೈಟ್ಗೆ ಭೇಟಿ ನೀಡುವ ಮೂಲಕ ಕಾರ್ಯಕ್ರಮಕ್ಕೆ ಉಚಿತವಾಗಿ ನೋಂದಾಯಿಸಿಕೊಳ್ಳಬಹುದು. ಕಾರ್ಯಕ್ರಮವನ್ನು ಪೂರ್ಣಗೊಳಿಸುವಾಗ ಪ್ರತಿ ವಿದ್ಯಾರ್ಥಿಯು ಡಿಜಿಟಲ್ ಪ್ರಮಾಣಪತ್ರವನ್ನು ಸ್ವೀಕರಿಸುತ್ತಾರೆ. 2 is the right answer. About Khan Academy, founder Salman Khan, founded 2008, headquarters Mountain View, California, United States. ಜಿಲ್ಲಾ ಕೌಶಲ್ಯ ಅಭಿವೃದ್ಧಿ ಯೋಜನೆಯಲ್ಲಿ ಡಿಸ್ಟ್ರಿಕ್ಟ್ ಸ್ಕಿಲ್ ಡೆವಲಪ್ಮೆಂಟ್ ಪ್ಲಾನಿಂಗ್ DSDP ಎಕ್ಸಲೆನ್ಸ್ ಶ್ರೇಷ್ಠತೆಗಾಗಿ ಪ್ರಶಸ್ತಿಗಳ 2ನೇ ಆವೃತ್ತಿಯಲ್ಲಿ ಯಾವ ಜಿಲ್ಲೆ ಅಗ್ರಸ್ಥಾನದಲ್ಲಿದೆ? ರಾಜ್ಕೋಟ್, ಗುಜರಾತ್. 2ನೇ ಆವೃತ್ತಿಯ ಅವಾರ್ಡ್ಸ್ ಫಾರ್ ಎಕ್ಸಲೆನ್ಸ್ ಇನ್ ಡಿಸ್ಟ್ರಿಕ್ಟ್ ಸ್ಕಿಲ್ ಡೆವಲಪ್ಮೆಂಟ್ ಪ್ಲಾನಿಂಗ್ DSDP ಅನ್ನು ನವದೆಹಲಿಯ ಅಂಬೇಡ್ಕರ್ ಇಂಟರ್ನ್ಯಾಷನಲ್ ಸೆಂಟರ್ನಲ್ಲಿ ಆಯೋಜಿಸಲಾಗಿದೆ. ಅಲ್ಲಿ ಟಾಪ್ 30 ಜಿಲ್ಲೆಗಳಿಗೆ ಈ ಪ್ರದೇಶದಲ್ಲಿ ಕೌಶಲ್ಯ ಅಭಿವೃದ್ಧಿಯಲ್ಲಿ ಅವರ ನವೀನ ಅತ್ಯುತ್ತಮ ಅಭ್ಯಾಸಗಳಿಗಾಗಿ ಪ್ರಶಸ್ತಿ ನೀಡಲಾಯಿತು. ಭಾಗವಹಿಸಿದ ಎಲ್ಲಾ ಜಿಲ್ಲೆಗಳಲ್ಲಿ ಗುಜರಾತ್ನ ರಾಜ್ಕೋಟ್, ಅಸ್ಸಾಂನ ಕ್ಯಾಚರ್ ಮತ್ತು ಮಹಾರಾಷ್ಟ್ರದ ಸತಾರಾ ಮೊದಲ 3 ಸ್ಥಾನ ಪಡೆದಿವೆ. ದೇಶಾದ್ಯಂತ 700 ಜಿಲ್ಲೆಗಳ ಪೈಕಿ 467 ಜಿಲ್ಲೆಗಳು DSDP ಪ್ರಶಸ್ತಿಗಳಲ್ಲಿ ಭಾಗವಹಿಸಿವೆ.
ವಿಕೇಂದ್ರೀಕೃತ ಯೋಜನೆಯನ್ನು ಉತ್ತೇಜಿಸಲು ಕೌಶಲ್ಯ ಅಭಿವೃದ್ಧಿ ಕ್ಷೇತ್ರದಲ್ಲಿ ಜಿಲ್ಲೆಗಳು ಮಾಡಿದ ಅಸಾಧಾರಣ ಮತ್ತು ನವೀನ ಕಾರ್ಯಗಳನ್ನು ಗುರುತಿಸಲು ಮತ್ತು ಪುರಸ್ಕರಿಸಲು ಜೂನ್ 2018ರಲ್ಲಿ ಜೀವನೋಪಾಯ ಪ್ರಚಾರಕ್ಕಾಗಿ ಕೌಶಲ್ಯ ಸ್ವಾಧೀನ ಮತ್ತು ಜ್ಞಾನದ ಜಾಗೃತಿ ಸಂಕಲ್ಪ್ ಯೋಜನೆ ಅಡಿಯಲ್ಲಿ ಡಿಎಸ್ಡಿಪಿ ಪ್ರಶಸ್ತಿಗಳನ್ನು ಸ್ಥಾಪಿಸಲಾಗಿದೆ. ಮೊದಲ ಡಿಎಸ್ಡಿಪಿ ಪ್ರಶಸ್ತಿಗಳನ್ನು 2018-19ರಲ್ಲಿ ನಡೆಸಲಾಯಿತು. 19 ರಾಜ್ಯಗಳ 228 ಜಿಲ್ಲೆಗಳು ಉಪಕ್ರಮದಲ್ಲಿ ಭಾಗವಹಿಸಿದ್ದವು. 1 is the right answer. ಭಾರತದ ಅತಿದೊಡ್ಡ ಶೈಕ್ಷಣಿಕ ಮೆಟಾವರ್ಸ್ ಪಾಲಿವರ್ಸಿಟಿ ಅಂಡ್ ಅಕಾಡೆಮಿಕ್ ಬ್ಲಾಕ್ಚೈನ್ ಕನ್ಸಾರ್ಟಿಯಂ ಭಾರತ್ ಬ್ಲಾಕ್ಚೈನ್ ನೆಟ್ವರ್ಕ್ BBN ಅನ್ನು ಅನಾವರಣಗೊಳಿಸಿದ ಕೇಂದ್ರ ಸಚಿವರನ್ನು ಹೆಸರಿಸಿ. ಧರ್ಮೇಂದ್ರ ಪ್ರಧಾನ್. ಮಿಚಿಗನ್ USA ಮೂಲದ ಐಟಿ ಸೇವೆಗಳು ಮತ್ತು ಐಟಿ ಕನ್ಸಲ್ಟಿಂಗ್ ಕಂಪನಿ ಮಾಹಿತಿ ಡೇಟಾ ಸಿಸ್ಟಮ್ IDS ಭಾರತ್ ಬ್ಲಾಕ್ಚೈನ್ ನೆಟ್ವರ್ಕ್ BBN ಅಕಾಡೆಮಿಕ್ ಬ್ಲಾಕ್ಚೈನ್ ಕನ್ಸೋರ್ಟಿಯಂ ಮತ್ತು ಪಾಲಿವರ್ಸಿಟಿ ಎಜುಕೇಷನಲ್ ಮೆಟಾವರ್ಸ್ ಅನ್ನು ಅನಾವರಣಗೊಳಿಸಿದೆ. ನವದೆಹಲಿಯ AICTE ಆಡಿಟೋರಿಯಂನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್, ಶಿಕ್ಷಣ ಸಚಿವಾಲಯ MOE, ಭಾರತ ಸರ್ಕಾರ GOI, ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿಯ AICTE ಅಧಿಕಾರಿಗಳ ಸಮ್ಮುಖದಲ್ಲಿ ಉಪಕ್ರಮಗಳನ್ನು ಪ್ರಾರಂಭಿಸಿದರು. ಭಾರತ್ ಬ್ಲಾಕ್ಚೈನ್ ನೆಟ್ವರ್ಕ್ BBN ಭಾರತದ ಮೊದಲ ರಾಷ್ಟ್ರವ್ಯಾಪಿ ಹೈಬ್ರಿಡ್ ಬ್ಲಾಕ್ಚೈನ್ ನೆಟ್ವರ್ಕ್ ಅನ್ನು ನಿರ್ಮಿಸಲಾಗಿದೆ. ಪಾಲಿವರ್ಸಿಟಿ ವರ್ಚುವಲ್ ವಿಶ್ವವಿದ್ಯಾನಿಲಯವು ಭಾರತದ ಅತಿದೊಡ್ಡ ಶೈಕ್ಷಣಿಕ ಮೆಟಾವರ್ಸ್ ಆಗಿದೆ. AICTE ಕ್ಯಾಂಪಸ್ ಸೇರಿದಂತೆ 100ಕ್ಕೂ ಹೆಚ್ಚು ಶೈಕ್ಷಣಿಕ ಪಾಲುದಾರರು ವರ್ಚುವಲ್ ಕ್ಯಾಂಪಸ್ಗಳನ್ನು ಸ್ಥಾಪಿಸಿದ್ದಾರೆ. 3 is the right answer. About All India Council for Technical Education AICTE founded November 1945, headquarters New Delhi, chairperson Anil Sahasrabudhe. ತನಿಖೆ ಮತ್ತು ಅಪರಾಧಗಳ ವಿಚಾರಣೆಯನ್ನು ಬೆಂಬಲಿಸಲು ಕ್ರಿಮಿನಲ್ ವಿಷಯಗಳ ಕುರಿತು ಭಾರತವು ಯಾವ ದೇಶದೊಂದಿಗೆ ಪರಸ್ಪರ ಕಾನೂನು ನೆರವು ಒಪ್ಪಂದಕ್ಕೆ ಮ್ಯೂಚುವಲ್ ಲೀಗಲ್ ಅಸಿಸ್ಟೆನ್ಸ್ ಟ್ರೀಟಿ MLAT ಸಹಿ ಹಾಕಿದೆ? ಪೋಲೆಂಡ್. ಭಾರತ ಮತ್ತು ಪೋಲೆಂಡ್ ಕ್ರಿಮಿನಲ್ ವಿಷಯಗಳ ಕುರಿತು ಪರಸ್ಪರ ಕಾನೂನು ನೆರವು ಒಪ್ಪಂದಕ್ಕೆ MLAT ಸಹಿ ಹಾಕಿವೆ. ಕ್ರಿಮಿನಲ್ ವಿಷಯಗಳಲ್ಲಿ ಸಹಕಾರ ಮತ್ತು ಪರಸ್ಪರ ಕಾನೂನು ನೆರವು ಮೂಲಕ ಭಯೋತ್ಪಾದನೆಗೆ ಸಂಬಂಧಿಸಿದ ಅಪರಾಧಗಳು ಸೇರಿದಂತೆ ವಿವಿಧ ಅಪರಾಧಗಳ ತನಿಖೆ ಮತ್ತು ವಿಚಾರಣೆಯಲ್ಲಿ ಪೋಲೆಂಡ್ ಮತ್ತು ಭಾರತ ಎರಡರ ಪರಿಣಾಮಕಾರಿತ್ವವನ್ನು ಹೆಚ್ಚಿಸುವ ಗುರಿಯನ್ನು ಒಪ್ಪಂದವು ಹೊಂದಿದೆ. ನವದೆಹಲಿಯೊಂದಿಗೆ ಕ್ರಿಮಿನಲ್ ವಿಷಯಗಳ ಕುರಿತು MLATಗೆ ಸಹಿ ಹಾಕಿದ 45ನೇ ದೇಶ ಪೋಲೆಂಡ್ ಆಗಿದೆ. ಇತರ ದೇಶಗಳಲ್ಲಿ ಆಸ್ಟ್ರೇಲಿಯಾ, ಕೆನಡಾ, ಫ್ರಾನ್ಸ್, ಇರಾನ್, ಇಸ್ರೇಲ್, ರಷ್ಯಾ, ಸಿಂಗಾಪುರ್, ಉಕ್ರೇನ್, ಯುನೈಟೆಡ್ ಕಿಂಗ್ಡಮ್ ಮತ್ತು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಸೇರಿವೆ. 4 is the right answer. About Poland, capital Warsaw, currency Polish zloty, President Andrzej Duda. ವಿಶೇಷ ಆಸಿಯನ್ ಭಾರತ ವಿದೇಶಾಂಗ ಮಂತ್ರಿಗಳ ಸಭೆ ಸ್ಪೆಷಲ್ ಏಷಿಯನ್ ಇಂಡಿಯಾ ಫಾರಿನ್ ಮಿನಿಸ್ಟರ್ಸ್ ಮೀಟಿಂಗ್ SAIFMM 16 ಮತ್ತು 17 ಜೂನ್ರಂದು ಈ ಯಾವ ಸ್ಥಳದಲ್ಲಿ ನಡೆಯಲಿದೆ? ನವದೆಹಲಿ, ಭಾರತ. ಭಾರತವು 10 ರಾಷ್ಟ್ರಗಳ ಗುಂಪಿನೊಂದಿಗಿನ ತನ್ನ ಸಂಬಂಧಗಳ 30ನೇ ವಾರ್ಷಿಕೋತ್ಸವವನ್ನು ಗುರುತಿಸಲು ಜೂನ್ 16 ಮತ್ತು 17ರಂದು ವಿಶೇಷ ಆಸಿಯನ್ ಭಾರತ ವಿದೇಶಾಂಗ ಮಂತ್ರಿಗಳ ಸಭೆ SAIFMM ಅನ್ನು ಆಯೋಜಿಸುತ್ತದೆ. ಇದು ನವದೆಹಲಿಯಲ್ಲಿ ಭಾರತ ಆಯೋಜಿಸಿರುವ ಮೊದಲ ಸಭೆಯಾಗಿದೆ ಮತ್ತು ದೆಹಲಿ ಸಂವಾದದ 12ನೇ ಆವೃತ್ತಿಯೊಂದಿಗೆ ಇರುತ್ತದೆ. ಇದರಲ್ಲಿ ವಿದೇಶಾಂಗ ಸಚಿವ ಡಾಕ್ಟರ್ S ಜೈಶಂಕರ್ ಮತ್ತು ಆಸಿಯಾನ್ ಸಚಿವರು ಭಾಗವಹಿಸಲಿದ್ದಾರೆ. S ಜೈಶಂಕರ್ ಮತ್ತು ಸಿಂಗಾಪುರದ ವಿದೇಶಾಂಗ ಸಚಿವ VVN ಬಾಲಕೃಷ್ಣನ್ ಸಭೆಯ ಸಹ ಅಧ್ಯಕ್ಷರಾಗಿರುತ್ತಾರೆ. 2022ರ ವರ್ಷವನ್ನು ಆಸಿಯಾನ್ ಭಾರತ ಸ್ನೇಹ ವರ್ಷ ಎಂದು ಗೊತ್ತುಪಡಿಸಲಾಗಿದೆ. ದೆಹಲಿ ಸಂವಾದ 2022ರ ಥೀಮ್ ಇಂಡೋ ಪೆಸಿಫಿಕ್ ಸೇತುವೆಗಳನ್ನು ನಿರ್ಮಿಸುವುದು. 1 is the right answer. About Association of South East Asian Nations ASEAN ASEAN founded 8 August 1967, headquarters Jakarta, Indonesia. Secretary General Lim Jock Hoi. Members 10 Brunei Darussalam, Cambodia, Indonesia, Myanmar, Lord PDR, Malaysia, Philippines, Singapore, Thailand, Vietnam. Kia.ai ಪ್ರಾರಂಭಿಸಿದ ಭಾರತದ ಮೊದಲ ಬ್ಯಾಂಕಿಂಗ್ ಮೆಟಾವರ್ಸ್ನ ಹೆಸರೇನು? ಕಿಯಾವರ್ಸ್. ಕಿಯಾ AI ಜಾಗತಿಕವಾಗಿ ಹಣಕಾಸು ಸಂಸ್ಥೆಗಳು ಮತ್ತು ಸರ್ಕಾರಗಳಿಗೆ ಸೇವೆ ಸಲ್ಲಿಸುತ್ತಿರುವ ಡಿಜಿಟಲ್ ಪರಿಹಾರ ಪೂರೈಕೆದಾರ. ಭಾರತದ ಮೊದಲ ಬ್ಯಾಂಕಿಂಗ್ ಮೆಟಾವರ್ಸ್ ಕಿಯಾವರ್ಸ್ ಅನ್ನು ಪ್ರಾರಂಭಿಸುವುದಾಗಿ ಘೋಷಿಸಿತು. ಕಿಯಾವರ್ಸ್ ಮೂಲಕ Kia.ai ಗ್ರಾಹಕರು ವಹಿವಾಟು ನಡೆಸಲು, ಬ್ಯಾಂಕಿಂಗ್ ಮಾಹಿತಿಯನ್ನು ಪ್ರವೇಶಿಸಲು ಮತ್ತು ತಮ್ಮ ಮನೆಯ ಸೌಕರ್ಯದಿಂದ ವಾಸ್ತವಿಕವಾಗಿ ವಿವಿಧ ಬ್ಯಾಂಕಿಂಗ್ ಉತ್ಪನ್ನಗಳನ್ನು ಪಡೆಯಲು
ಸಕ್ರಿಯಗೊಳಿಸುತ್ತದೆ. ಮೊದಲ ಹಂತದಲ್ಲಿ ವ್ಯವಸ್ಥಾಪಕರು ಮತ್ತು ರೋಬೋ ಸಲಹೆಗಾರರನ್ನು ಒಳಗೊಂಡಿರುವ ಸೇವಾ ಕೊಡುಗೆಗಳ ಮೂಲಕ ಗ್ರಾಹಕರು, ಪಾಲುದಾರರು ಮತ್ತು ಉದ್ಯೋಗಿಗಳಿಗೆ ತಮ್ಮದೇ ಆದ ಮೆಟಾವರ್ಸ್ ಅನ್ನು ರೋಲ್ ಔಟ್ ಮಾಡಲು ಬ್ಯಾಂಕುಗಳಿಗೆ ಅನುಮತಿಸಲಾಗುತ್ತದೆ. ಕಿಯಾವರ್ಸ್ ಟೋಕನ್ಗಳನ್ನು ಎನ್ಎಫ್ಟಿಗಳಾಗಿ ಹೊಂದಲು ಮತ್ತು ವೆಬ್ 3.0 ಪರಿಸರದಲ್ಲಿ ಮುಕ್ತ ಹಣಕಾಸು ಸಕ್ರಿಯಗೊಳಿಸಲು ಯೋಜಿಸಿದೆ. 4 is the right answer. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇಎಎಸ್ಸಿ ನೆಕ್ಸ್ಟ್ ಕಾರ್ಯಕ್ರಮದ ಅಡಿಯಲ್ಲಿ ಸಾರ್ವಜನಿಕ ವಲಯದ ಬ್ಯಾಂಕುಗಳಿಗೆ ಪಿಎಸ್ಬಿಎಸ್ ಇಎಎಸ್ಸಿ ಈಸ್ ವರ್ಧಿತ ಪ್ರವೇಶ ಮತ್ತು ಸೇವಾ ಶ್ರೇಷ್ಠತೆ ಈಸ್ ಎನ್ಹಾನ್ಸ್ಡ್ ಆಕ್ಸೆಸ್ ಅಂಡ್ ಸರ್ವಿಸ್ ಎಕ್ಸಲೆನ್ಸ್ 5.0 ಸಾಮಾನ್ಯ ಸುಧಾರಣೆಗಳ ಕಾರ್ಯಸೂಚಿಯನ್ನು ಪ್ರಾರಂಭಿಸಿದ್ದಾರೆ. ಈಸ್ 5.0 ಯಾವ ಪ್ರದೇಶದ ಮೇಲೆ ಕೇಂದ್ರೀಕರಿಸುತ್ತದೆ? ಮೇಲಿನ ಎಲ್ಲ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಈಸ್ ನೆಕ್ಸ್ಟ್ ಕಾರ್ಯಕ್ರಮದ ಅಡಿಯಲ್ಲಿ ಸಾರ್ವಜನಿಕ ವಲಯದ ಬ್ಯಾಂಕುಗಳಿಗೆ ಈಸ್ ವರ್ಧಿತ ಪ್ರವೇಶ ಮತ್ತು ಸೇವಾ ಶ್ರೇಷ್ಠತೆ 5.0 ಸಾಮಾನ್ಯ ಸುಧಾರಣೆಗಳ ಕಾರ್ಯಸೂಚಿಯನ್ನು ಪ್ರಾರಂಭಿಸಿದ್ದಾರೆ. ಈಸ್ ಫೈನಾನ್ಷಿಯಲ್ 19 ರಿಂದ ಫೈನಾನ್ಷಿಯಲ್ 22 ವರೆಗೆ 4 ವಾರ್ಷಿಕ ಆವೃತ್ತಿಗಳಲ್ಲಿ ವಿಕಸನಗೊಂಡಿದೆ ಮತ್ತು ಸಾರ್ವಜನಿಕ ವಲಯದ ಬ್ಯಾಂಕ್ಗಳಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸುಧಾರಣೆಗಳನ್ನು ವೇಗವರ್ಧಿಸಿದೆ. ಈಸ್ 5.0 ಡಿಜಿಟಲ್ ಗ್ರಾಹಕ ಅನುಭವ ಮತ್ತು ಸಂಯೋಜಿತ ಹಾಗೂ ಅಂತರ್ಗತ ಬ್ಯಾಂಕಿಂಗ್ ಮೇಲೆ ಕೇಂದ್ರೀಕರಿಸುತ್ತದೆ. ಸಣ್ಣ ವ್ಯಾಪಾರಗಳು ಮತ್ತು ಕೃಷಿಯನ್ನು ಬೆಂಬಲಿಸಲು ಒತ್ತು ನೀಡುತ್ತದೆ. 4 is the right answer. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ನರೇಗಾ ಅಡಿಯಲ್ಲಿ ಯಾರನ್ನು ಒಂಬುಡ್ಸ್ಮನ್ ಆಗಿ ನೇಮಿಸಲಾಗಿದೆ? ಎನ್.ಜೆ. ಓಜಾ. ಎಂಎಸ್ ವಿಶ್ವವಿದ್ಯಾನಿಲಯದ ಮಾಜಿ ರಿಜಿಸ್ಟ್ರಾರ್ ಎನ್.ಜೆ. ಓಜಾ ಅವರನ್ನು 2 ವರ್ಷಗಳ ಅವಧಿಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಎಂಜಿ ನರೇಗಾ ಅಡಿಯಲ್ಲಿ ಒಂಬುಡ್ಸ್ಮನ್ ಆಗಿ ನೇಮಿಸಲಾಗಿದೆ. ಅವರು ಈಗ ಎಂಜಿ ನರೇಗಾ ಸಿಬ್ಬಂದಿಯ ಆರೋಪಗಳನ್ನು ತನಿಖೆ ಮಾಡಲು, ಅವುಗಳನ್ನು ಪರಿಗಣಿಸಲು, ದೂರು ಸ್ವೀಕರಿಸಿದ 30 ದಿನಗಳಲ್ಲಿ ಮತ್ತು ಸ್ಪಾಟ್ ತನಿಖೆ ನಡೆಸಲು ನಿರ್ದೇಶನವನ್ನು ನೀಡುವ ಅಧಿಕಾರವನ್ನು ಹೊಂದಿರುತ್ತಾರೆ. ಭಾರತದಲ್ಲಿ ಉದ್ಯೋಗ ಸೃಷ್ಟಿ ಮತ್ತು ಸಾಮಾಜಿಕ ಭದ್ರತೆಯನ್ನು ಹೆಚ್ಚಿಸಲು ಎಂಜಿ ನರೇಗಾ ಅನ್ನು ಮಹಾತ್ಮ ಗಾಂಧಿ ನರೇಗಾ 2005ರಲ್ಲಿ ಪ್ರಾರಂಭಿಸಲಾಯಿತು. ಇದು ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಅಡಿಯಲ್ಲಿ ಬೇಡಿಕೆ ಚಾಲಿತ ವೇತನ ಉದ್ಯೋಗ ಯೋಜನೆಯಾಗಿದೆ. 4 is the right answer. ಕೆಳಗಿನವರಲ್ಲಿ ಯಾರು ಯುನೈಟೆಡ್ ನೇಷನ್ಸ್ ಗ್ಲೋಬಲ್ ಕಾಂಪ್ಯಾಕ್ಟ್ ಯುಎನ್ಜಿಸಿಯಿಂದ ನೀರಿನ ಉಸ್ತುವಾರಿಗಾಗಿ ಜಾಗತಿಕ ಎಸ್ಡಿಜಿ ಪ್ರವರ್ತಕ ಎಂದು ಗುರುತಿಸಲ್ಪಟ್ಟ ಮೊದಲ ಭಾರತೀಯರಾಗಿದ್ದಾರೆ? ರಾಮಕೃಷ್ಣ ಮುಕ್ಕವಿಲ್ಲಿ. ವಿಶ್ವದಲ್ಲೇ ಮೊದಲ ಬಾರಿಗೆ ಭಾರತೀಯ ರಾಮಕೃಷ್ಣ ಮುಕ್ಕವಿಲ್ಲಿ ವಿಶ್ವಸಂಸ್ಥೆಯ ಗ್ಲೋಬಲ್ ಕಾಂಪ್ಯಾಕ್ಟ್ ಯುಎನ್ಜಿಸಿಯಿಂದ ನೀರಿನ ಉಸ್ತುವಾರಿಗಾಗಿ ಜಾಗತಿಕ ಸುಸ್ಥಿರ ಅಭಿವೃದ್ಧಿ ಗುರಿ ಎಸ್ಡಿಜಿ ಪ್ರವರ್ತಕ ಎಂದು ಗುರುತಿಸಲ್ಪಟ್ಟಿದ್ದಾರೆ. ಯುನೈಟೆಡ್ ನೇಷನ್ಸ್ ಗ್ಲೋಬಲ್ ಕಾಂಪ್ಯಾಕ್ಟ್ 10 ಹೊಸ ಎಸ್ಡಿಜಿ ಪಯೋನಿಯರ್ಗಳನ್ನು ಹೆಸರಿಸಿದೆ. ಅವರು ಮಾನವ ಹಕ್ಕುಗಳು, ಪರಿಸರ, ಕಾರ್ಮಿಕ ಮತ್ತು ಭ್ರಷ್ಟಾಚಾರ ವಿರೋಧಿ ಕುರಿತು ಯುಎನ್ ಗ್ಲೋಬಲ್ ಕಾಂಪ್ಯಾಕ್ಟ್ 10 ಪ್ರಿನ್ಸಿಪಲ್ಸ್ ಅನ್ನು ಅನುಷ್ಠಾನಗೊಳಿಸುವ ಮೂಲಕ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಎಸ್ಡಿಜಿ ಮುನ್ನಡೆಸುವಲ್ಲಿ ಉತ್ಕೃಷ್ಟರಾಗಿರುವ ಕಾರ್ಪೊರೇಟ್ ನಾಯಕರು. 1 is the right answer. ಮೇಕ್ ಇನ್ ಇಂಡಿಯಾ ಕಂಪನಿಯಾದ ಮೈತ್ರಿ ಅಕ್ವಾಟೆಕ್ನ ಸಂಸ್ಥಾಪಕ ಮತ್ತು ವ್ಯವಸ್ಥಾಪಕ ನಿರ್ದೇಶಕ ರಾಮಕೃಷ್ಣ ಮುಕ್ಕವಲ್ಲಿ ಅವರು ಈ ವರ್ಷದ ಆರಂಭದಲ್ಲಿ ಯುಎನ್ ಗ್ಲೋಬಲ್ ಕಾಂಪ್ಯಾಕ್ಟ್ ನೆಟ್ವರ್ಕ್ ಇಂಡಿಯಾ GCNIನಿಂದ ಭಾರತದ ಎಸ್ಡಿಜಿ ಪಯೋನಿಯರ್ ಆಗಿ ಆಯ್ಕೆಯಾದರು. ಅಬೌಟ್ ಯುನೈಟೆಡ್ ನೇಷನ್ಸ್ ಗ್ಲೋಬಲ್ ಕಾಂಪ್ಯಾಕ್ಟ್ UNGC founded 26 July 2000, headquarters New York, United States. Executive Director and CEO Sanda Oziambo. ಬ್ರಿಟಿಷ್ ಕೌನ್ಸಿಲ್ನ ಇಂಡಿಯಾ ಯುಕೆ ಟುಗೆದರ್ ಸೀಸನ್ ಆಫ್ ಕಲ್ಚರ್ನ ರಾಯಭಾರಿಯಾಗಿ ಯಾರು ನೇಮಕಗೊಂಡಿದ್ದಾರೆ? ಎ.ಆರ್. ರೆಹಮಾನ್. ಸಂಗೀತ ಸಂಯೋಜಕ ಎ.ಆರ್. ರೆಹಮಾನ್ ಅವರನ್ನು ಬ್ರಿಟಿಷ್ ಕೌನ್ಸಿಲ್ನ ಇಂಡಿಯಾ ಯುಕೆ ಟುಗೆದರ್ ಸೀಸನ್ ಆಫ್ ಕಲ್ಚರ್ ರಾಯಭಾರಿಯಾಗಿ ನೇಮಿಸಲಾಗಿದೆ. ಇದು 2 ರಾಷ್ಟ್ರಗಳ ಉದಯೋನ್ಮುಖ ಕಲಾವಿದರ ನಡುವೆ ಸಹಯೋಗವನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಇದನ್ನು ಅಧಿಕೃತವಾಗಿ ಭಾರತದಲ್ಲಿ ಬ್ರಿಟನ್ನ ಡೆಪ್ಯೂಟಿ ಹೈಕಮಿಷನರ್ ಜಾನ್ ಥಾಮ್ಸನ್ ಮತ್ತು ಬ್ರಿಟಿಷ್ ಕೌನ್ಸಿಲ್ನ ನಿರ್ದೇಶಕಿ ಬಾರ್ಬರಾ ವಿಕ್ಹ್ಯಾಮ್ ಪ್ರಾರಂಭಿಸಿದರು. ಸಂಸ್ಕೃತಿಯ ಋತುವು ಕಲೆ, ಇಂಗ್ಲಿಷ್ ಮತ್ತು ಶಿಕ್ಷಣ ಕ್ಷೇತ್ರಗಳಲ್ಲಿ ಭಾರತ ಯುಕೆ ಸಹಯೋಗವನ್ನು ಬಲಪಡಿಸುವ ಗುರಿಯನ್ನು ಹೊಂದಿದೆ. ಸೀಸನ್ ಆಫ್ ಕಲ್ಚರ್ ಭಾರತದಲ್ಲಿ ಬ್ರಿಟಿಷ್ ಕೌನ್ಸಿಲ್ನ ಕೆಲಸವನ್ನು ನಿರ್ಮಿಸಲು ಮತ್ತು ಕಲೆ, ಇಂಗ್ಲಿಷ್ ಮತ್ತು ಶಿಕ್ಷಣದಲ್ಲಿ ಭಾರತ ಮತ್ತು ಯುಕೆ ನಡುವಿನ ಪಾಲುದಾರಿಕೆಯನ್ನು ಬಲಪಡಿಸಲು ಉದ್ದೇಶಿಸಿದೆ. 3 is the right answer.
ಯಾವ ಐಐಟಿ ರಾಷ್ಟ್ರೀಯ ಹೆದ್ದಾರಿಗಳ ಮೂಲಸೌಕರ್ಯ ಅಭಿವೃದ್ಧಿ ನಿಗಮ ನಿಯಮಿತ NHIDCL ಹೆದ್ದಾರಿ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ನವೀನ ಕಲ್ಪನೆಗಳು ಮತ್ತು ತಂತ್ರಜ್ಞಾನಗಳ ಕುರಿತು ಜ್ಞಾನವನ್ನು ಹಂಚಿಕೊಳ್ಳಲು MOUಗೆ ಸಹಿ ಹಾಕಿದೆ? ಐಐಟಿ ರೂರ್ಕಿ. ರಾಷ್ಟ್ರೀಯ ಹೆದ್ದಾರಿಗಳ ಮೂಲಸೌಕರ್ಯ ಅಭಿವೃದ್ಧಿ ನಿಗಮ ಲಿಮಿಟೆಡ್ NHIDCL ಹೆದ್ದಾರಿ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ನವೀನ ಆಲೋಚನೆಗಳು ಮತ್ತು ತಂತ್ರಜ್ಞಾನಗಳ ಕುರಿತು ಜ್ಞಾನವನ್ನು ಹಂಚಿಕೊಳ್ಳಲು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ IIT ರೂರ್ಕಿಯೊಂದಿಗೆ ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಿದೆ. ಪರಸ್ಪರ ಒಪ್ಪಿದ ನಿಯಮಗಳು ಮತ್ತು ಷರತ್ತುಗಳ ಪ್ರಕಾರ ನವೀನ ಆಲೋಚನೆಗಳು ಮತ್ತು ಇತರ ಮೂಲಸೌಕರ್ಯ ಕಾರ್ಯಗಳ ಕುರಿತು ಜ್ಞಾನವನ್ನು ಹಂಚಿಕೊಳ್ಳುವಂತಹ ಸಾಮಾನ್ಯ ಆಸಕ್ತಿಯ ವಿವಿಧ ಚಟುವಟಿಕೆಗಳನ್ನು ಕೈಗೊಳ್ಳಲು NHIDCL ಮತ್ತು IIT ರೂರ್ಕಿ ನಡುವಿನ ಸಹಯೋಗವನ್ನು ಸ್ಥಾಪಿಸುವುದು ಈ ತಿಳುವಳಿಕಾ ಒಪ್ಪಂದದ ಉದ್ದೇಶವಾಗಿದೆ. 4 is the right answer. About National Highways and Infrastructure Development Corporation Limited NHIDCL founded 2014, headquarters New Delhi, Managing Director Chanchal Kumar. ಚೆನ್ನೈ ಸಮೀಪದ ಮಾಮುಲಾಪುರಂನಲ್ಲಿ ನಡೆಯಲಿರುವ 44ನೇ ಫಿಡೆ ಚೆಸ್ ಒಲಿಂಪಿಯಾಡ್ನ ಮಾಸ್ಕಾಟ್ನ ಹೆಸರೇನು? ತಂಬಿ. ತಮಿಳುನಾಡು ಮುಖ್ಯಮಂತ್ರಿ MK ಸ್ಟಾಲಿನ್ ಅವರು 44ನೇ ಫಿಡೆ ಚೆಸ್ ಒಲಿಂಪಿಯಾಡ್ನ ಅಧಿಕೃತ ಲೋಗೋ ಮತ್ತು ಮ್ಯಾಸ್ಕಾಟ್ ಅನ್ನು ಬಿಡುಗಡೆ ಮಾಡಿದರು. ಜುಲೈ 28ರಿಂದ ಆಗಸ್ಟ್ 10ರವರೆಗೆ ಚೆನ್ನೈ ಸಮೀಪದ ಮಾಮಲ್ಲಪುರಂನಲ್ಲಿ ಅಂತಾರಾಷ್ಟ್ರೀಯ ಕಾರ್ಯಕ್ರಮ ನಡೆಯಲಿದೆ. ಮ್ಯಾಸ್ಕಾಟ್ಗೆ ತಂಬಿ ಎಂದು ಹೆಸರಿಸಲಾಗಿದೆ ಮತ್ತು ಸಾಂಪ್ರದಾಯಿಕ ತಮಿಳು ಉಡುಪಿನ ವೇಷ್ಟಿ ಧೋತಿಯನ್ನು ಶರ್ಟ್ನೊಂದಿಗೆ ಧರಿಸಿರುವ ಮತ್ತು ಮಡಿಸಿದ ಕೈಗಳಿಂದ ಕಾಣುತ್ತದೆ. ಸ್ಪಷ್ಟವಾಗಿ ಇದು ತಮಿಳು ಶುಭಾಶಯ ವನಕ್ಕಂ ಅನ್ನು ಸೂಚಿಸುತ್ತದೆ. ತಮಿಳಿನಲ್ಲಿ ತಂಬಿ ಎಂದರೆ ಕಿರಿಯ ಸಹೋದರ. ಅದರ ಅಂಗಿಯ ಮೇಲೆ ಚೆಸ್ ಬಿಲೀವ್ ಎಂದು ಬರೆಯಲಾಗಿದೆ. ಇದು 2013ರಲ್ಲಿ ವಿಶ್ವ ಚಾಂಪಿಯನ್ಶಿಪ್ ಪಂದ್ಯದ ನಂತರ ಚೆನ್ನೈ ಆಯೋಜಿಸಿದ 2ನೇ ಪ್ರಮುಖ ಅಂತಾರಾಷ್ಟ್ರೀಯ ಚೆಸ್ ಈವೆಂಟ್ ಆಗಿದೆ. 1 is the right answer. ರಸಪ್ರಶ್ನೆ. ಪ್ರಶ್ನೆ 1. ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಅಂಡ್ ಡೆವಲಪ್ಮೆಂಟ್ಸ್ UNCTAD ವಿಶ್ವ ಹೂಡಿಕೆ ವರದಿಯ ಪ್ರಕಾರ ಕಳೆದ ಕ್ಯಾಲೆಂಡರ್ ವರ್ಷದಲ್ಲಿ 2021ರಲ್ಲಿ ವಿದೇಶಿ ನೇರ ಹೂಡಿಕೆಯ FDI ಅಗ್ರ ಸ್ವೀಕೃತದಾರರಲ್ಲಿ ಯಾವ ದೇಶವು ಅಗ್ರಸ್ಥಾನದಲ್ಲಿದೆ? ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಅಂಡ್ ಡೆವಲಪ್ಮೆಂಟ್ ವಿಶ್ವ ಹೂಡಿಕೆಯ ವರದಿಯ ಪ್ರಕಾರ ಕಳೆದ ಕ್ಯಾಲೆಂಡರ್ ವರ್ಷದಲ್ಲಿ ವಿದೇಶಿ ನೇರ ಹೂಡಿಕೆಯ ಅಗ್ರ ಸ್ವೀಕೃತದಾರರಲ್ಲಿ ಯಾವ ದೇಶವು ಅಗ್ರಸ್ಥಾನದಲ್ಲಿದೆ? ಪ್ರಶ್ನೆ 2. ಪೋಲೆಂಡ್ ದೇಶದ ರಾಜಧಾನಿ ಯಾವುದು? ಪೋಲೆಂಡ್ ದೇಶದ ರಾಜಧಾನಿ ಯಾವುದು? ಈ ಎರಡೂ ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನು ಕೊಡ್ತೀರಾ ಎಂಬ ನಿರೀಕ್ಷೆಯಲ್ಲಿ ಇವತ್ತಿನ ಒಂದು ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸ್ನೇಹಿತರೆ, ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.